ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಹಬೆ ವಡೆ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ತೊಗರಿಬೇಳೆನ ನಾನು ಬೆಳಗ್ಗೆನೇ ನೆನೆ ಹಾಕ್ಕೊಂಡಿದ್ದೆ. ಇದು ಸಂಜೆ ಮಾಡಬೇಕಂತ ಅಂದ್ಕೊಂಡಿದ್ದು. ಹಾಗಾಗಿ ಸಂಜೆ ಕಡಲೆಬೇಳೆ ತೊಗರಿಬೇಳೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ತರಿಯಾಗಿ ರುಬ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಸಣ್ಣ ಸಣ್ಣದಾಗಿ ಸೊಪ್ಪಿಗೆ ಸೊಪ್ಪನ್ನ ಹೆಚ್ಚಾಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೊಪ್ಪಿಗೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಳ್ಳಿ, ರುಚಿ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಉಂಡುಂಡೆ ಥರ ಮಿತ್ಕೊಳ್ಳಿ. ನೋಡ್ಬೋದು ನೀವು ಯಾವ ರೀತಿ ಮಿತ್ಕೊತಾ ಇದ್ದೀನಿ ಅಂತ. ನೆಕ್ಸ್ಟು ಇದು ಸ್ಟೀಮಲ್ಲಿ ಮಾಡೋವಂಥ ರೆಸಿಪಿ ಆಗಿರೋದ್ರಿಂದ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಉಂಡೆನೂ ತಯಾರಾಗಿರುತ್ತೆ. ಈಗ ಅದು ಇಡ್ಲಿ ಪಾತ್ರೆಯಲ್ಲಿ ಅದು ಕುದೀತಾ ಇರೋದನ್ನು ನೋಡಿಕೊಂಡು ಅದು ಕುದೀತಾ ಇದೆ ಅಂತ ಅಂದ ತಕ್ಷಣವೇ ನೀವು ಇಲ್ಲಿ ಏನು ರೆಡಿ ಮಾಡ್ಕೊಂಡಿರ್ತೀರ ಅದನ್ನು ಉಂಡೆ ಏನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ನೀವು ಸ್ಟೀಮಲ್ಲಿ ಇಡ್ಬೋದು. ಆಫ್ಟರ್ 5 to 6 ಮಿನಿಟ್ಸ್ ನೀವು ಅದನ್ನು ತೆಗೆದು ನೋಡಿದ್ರೆ ನೋಡಿ ಅಂಟಲ್ಲ. ಆಮೇಲೆ ಸೈಜು ದಪ್ಪ ಆಗಿರುತ್ತೆ. ಇಲ್ಲ ಫೋರ್ಕಲ್ಲಿ ನೀವು ಚುಚ್ಚು ನೋಡಿದ್ರೆ ಅಂಟ್ಕೊಳ್ಳಲಿಲ್ಲ ಅಂದರೆ ರೆಸಿಪಿ ರೆಡಿಯಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಕಡಲೆಕಾಯಿ ಚಟ್ನಿ. ನಾನು ಅದಕ್ಕೆ ಕಡಲೆಕಾಯಿ ಚಟ್ನಿಗೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಸರ್ವ್ ಮಾಡೋಣ. ನಾನೊಂದು ಪ್ಲೇಟಿಗೆ ಇಲ್ಲಿ ರುಚಿಕರವಾದ ಹಬೆ ವಡೆ ಹಾಕ್ಕೊಂಡು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹೈ ಪ್ರೋಟೀನ್ ಫುಡ್ಡು, ಡಯಟ್ ಮಾಡೋರಿಗೆ ಒಳ್ಳೆ ರೆಸಿಪಿ. ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.